ನಮಸ್ಕಾರ ವೀಕ್ಷಕರೇ, ಎಲ್ಲ ವೀಕ್ಷಕ ಬಾಂಧವರಿಗೆ ಸಂಗೀತ ಮಾಡುವ ನಮಸ್ಕಾರಗಳು. ನಾನು ಏನಪ್ಪ ಹೇಳಿಕ್ಕೆ ಹೊರಟಿದ್ದೀನಿ ಅಂದರೆ, ಇವತ್ತಿಂದ ನಾನು ಹೊಸ ಚಾನಲನ್ನು ಓಪನ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಮಲೆನಾಡು ಅತ್ತೆ ಸೊಸೆ ಅಡುಗೆ ಮನೆ ಅಂತ. ಇವತ್ತಿಂದ ನಾನು ಎಲ್ಲ ಅಡುಗೆಗಳನ್ನು ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ. ಇವತ್ತಿನ ಹೊಸದು ಅಂದರೆ ಫಸ್ಟು ದೇವ್ರಿಗೋಸ್ಕರ, ನಿಮಗೋಸ್ಕರ ಫಸ್ಟ್ ಮೊದಲನೇದಾಗಿ ಶಾವಿಗೆ ಪಾಯಸವನ್ನು ಮಾಡೋದು ತೋರಿಸ್ತಿದ್ದೀನಿ. ವೀಕ್ಷಕರೇ, ನೀವೆಲ್ಲ ನೋಡಿ ನನಗೆ ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ತಪ್ಪದೇ ಮಾಡಿ. ಹಾಗೂ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಬೇಕಾಗಿದೆ, ಬಹಳ ಅವಶ್ಯಕತೆಯಾಗಿದೆ. ಹಾಗಾಗಿ ಬನ್ನಿ ನೋಡೋಣ ಈಗ ಯಾವ ಥರ ಇದು ಪಾಯಸ ಮಾಡೋಣ ಅಂತ. ಮೊದಲನೇದಾಗಿ ಸಕ್ಕರೆ, ಇದು ಶಾವಿಗೆ, ಹುರಿದಿರೋ ಶಾವಿಗೆ ತುಂಬ ಚೆನ್ನಾಗಿದೆ. ನಾವಿನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಈ ಥರ ಶಾವಿಗೆ ಸಿಗುತ್ತೆ. ತುಪ್ಪ, ಹಾಲು 1 ಕಪ್ ಹಾಲು. ಆಮೇಲೆ ಇದು ಕಸ್ಟರ್ಡ್ ಪೌಡ್ರ್ ಅಂತ ಬರುತ್ತೆ ವೀಕ್ಷಕರೇ. ನಾನು 1.5 ಸ್ಪೂನ್ ತೊಗೊಂಡಿದ್ದೀನಿ. ಈ ಥರ ಬಾಕ್ಸ್ ಬರುತ್ತೆ, ಇದೇ ಥರ ಅಂಗಡಿಯಲ್ಲಿ ಸಿಗುತ್ತೆ. ಅದರಿಂದ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಪಾಯಸಗೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ, ಆಮೇಲೆ ನೀರು ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹಾಲಿರುತ್ತೆ, ಅದು ಅರ್ಧ. ನಾ ಬರೀ ಹಾಲಲ್ಲಿ ಮಾಡಲ್ಲ, ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಬನ್ನಿ ಈಗ ನಾವು ಮೊದಲನೇದಾಗಿ ಗೋಡಂಬಿ ದ್ರಾಕ್ಷಿಯನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಬಿಡೋಣ. ತುಪ್ಪ ಹಾಕ್ಕೊಳ್ಳೋಣ, 1 ಸ್ಪೂನು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದುಕೊಳ್ಳೋಣ. ಸ್ವಲ್ಪ ಕೆಂಪು ಹುರಿ ಆದರೆ ಸಾಕು. ಇದು ಸ್ವಲ್ಪ ಎತ್ತಿಟ್ಕೊಳ್ಳೋಣ. ಅಲ್ಲಿಂದ ಸ್ವಲ್ಪ ಇದು ಪಾತ್ರೆ ಹಿತ್ತಾಳಿ ತೊಗೊಂಡಿದ್ದೀನಿ. ದೇವ್ರಿಗೋಸ್ಕರ ನಾನು ಹಿತ್ತಾಳಿ ಪಾತ್ರೆಯಲ್ಲೇ ಮಾಡೋದು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. 1 ಸಣ್ಣ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ ನೀರು, 1 ಕಪ್ ಹಾಲು. ಅದಕ್ಕೆ ಹಾಲು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಬರೀ ಶಾವಿಗೆಯಲ್ಲಿ ಮಾಡಲ್ಲ, ಬರೀ ಹಾಲಲ್ಲೂ ಮಾಡಲ್ಲ. ಹಾಗಾಗಿ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಶಾವಿಗೆ ಹುರ್ಕೊಳ್ಳೋಣ ಲೈಟಾಗಿ. ಮೊದಲೇ ಶಾವಿಗೆ ಹುರಿದಿರೋದೇ ಸಿಗುತ್ತೆ ನಮಗೆ, ಹಾಗಾಗಿ ಸ್ವಲ್ಪ ಲೈಟಾಗಿ ಭಾಳ ಕೆಂಪು ಬೇಡ. ನೀರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರ್ಧ ಹಾಲು ಹಾಕಿದ್ದೀನಿ, ಮತ್ತು ಕೊನೆಯಲ್ಲಿ ಸ್ವಲ್ಪ ಹಾಲು ಹಾಕ್ತೀನಿ. ಇದಕ್ಕೆ ನಾವು ಏಲಕ್ಕಿ ಪುಡಿನ ಹಾಕಿಕೊಳ್ಳೋಣ. ನಾನು ರೆಡಿಯೇ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಏಲಕ್ಕಿ ಪುಡಿ. ಸ್ವೀಟ್ ಜಾಸ್ತಿ ಮಾಡೋದು ದೇವರಿಗೆಲ್ಲ ನಾವು, ಹಾಗಾಗಿ ಒಂದು ಸ್ವಲ್ಪನೇ ಏಲಕ್ಕಿ ಪುಡಿ ಹಾಕಿದ್ದೀನಿ. ಇದು ಹಾಲು ಮತ್ತು ನೀರು ಮಿಕ್ಸ್ ಆಗಿ ಕುದೀತಾ ಇದೆ. ಏಲಕ್ಕಿ ಪುಡಿನ ಹಾಕಾಗಿದೆ. ಇದಕ್ಕೀಗ ನಾವು ಶಾವಿಗೆ ಹಾಕೋಣ ವೀಕ್ಷಕರೇ. ಚೆನ್ನಾಗಿ ಕುದಿಲಿದು ಸ್ವಲ್ಪ. ಅದು ಶಾವಿಗೆ ಕುದೀತಾ ಇದೆ, ಕುದಿಲಿಕ್ಕೆ ಬಿಡೋಣ. ಜೊತೆಗೆ ಇದು ಸ್ವಲ್ಪ ನಾವು ಕಸ್ಟರ್ಡ್ ಪೌಡ್ರಿಗೆ 1 ಸ್ಪೂನನ್ನು 1-2 ಸ್ಪೂನಷ್ಟು ನೀರು ಹಾಕಿನಿ. ಇದು ಸ್ವಲ್ಪ ನೀರಲ್ಲಿ ಹಿಂಗೆ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಹಾಗೆ ಪೌಡ್ರ್ ಹಾಕಿದರೆ ಚೆನ್ನಾಗಿರಲ್ಲ. ಸ್ವಲ್ಪ ಹಿಂಗೆ ಮಾಡಿ, ನಾವು 1 ಕಪ್ಪು ಶಾವಿಗೆ ತೊಗೊಂಡಿದ್ದೆ, 1 ಸಣ್ಣ ಬೋಲಷ್ಟು.
ಈ ಥರ ಕಸ್ಟರ್ಡ್ ಪೌಡರ್ ನೀರಲ್ಲಿ ಮಾಡಿ ಆಮೇಲೆ ಕೊನೆಯದಾಗಿ ಎಲ್ಲ ಮುಗಿತಾ ಇದೆ ಅನ್ನುವಾಗ ಇದು ಪೌಡ್ರನ್ನು ನಾವು ನೀರನ್ನು ಹಾಕ್ಕೊಂಡು ಕಸ್ಟರ್ಡ್ ನೀರು ಕುದೀತಾ ಇದೆ. ಇನ್ನು ಸ್ವಲ್ಪ ಕುದ್ದಾದಮೇಲೆ ನಾವು ಸಕ್ಕರೆ ಬೆರೆಸೋಣ. ಆಗಿದೆ, ಕುದ್ದಾಗಿದೆ. ಈಗ ಸಕ್ಕರೆ ಹಾಕೋಣ. ಎಷ್ಟು ಬೇಕಷ್ಟನ್ನೇ ಸಕ್ಕರೆ ನಾವು ಹಾಕ್ಕೊಂಡಿದ್ದೀವಿ. ಈಗ ಜೊತೆಗೆ ಸ್ವಲ್ಪ ಹಾಲನ್ನು ಹಾಕೋಣ. ಉಳಿದಿರೋ ಹಾಲನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಲಾಸ್ಟ್ ಕೊನೆಯದಾಗಿ ಆಗಿದೆ. ಇದೆಲ್ಲ ಚೆನ್ನಾಗಿ ಕುದ್ದಿದೆ. ಇದೀಗ ಕಸ್ಟರ್ಡ್ ಪೌಡರ್ನ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಮಾಡ್ಕೊಂಡಿರೋ ಕಸ್ಟರ್ಡ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು. ಹುರಿದಿರೋ ಅಂಥ ನಾವು ಗೋಡಂಬಿ ದ್ರಾಕ್ಷಿನೂ ಕೂಡ ಬೆರೆಸ್ಕೊಳ್ಳೋಣ. ಆಗಿದೆ ವೀಕ್ಷಕರೇ, ಇದು ಈಗ ಕುದೀತಾ ಇದೆ. ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಕಲರ್ಸ್ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಕಲರ್ ಬಂದಿದೆ. ನಾವು ಇದು ದೇವರಿಗೆ ಮೊದಲನೇದಾಗಿ ದೇವರಿಗೆ ನಾವು ನೈವೇದ್ಯ ಮಾಡೋದ್ರಿಂದ ನಾವು ಬೆಳ್ಳಿ ಬೌಲಲ್ಲಿ ಸರ್ವ್ ಮಾಡಿ ದೇವರಿಗೆ ಕೊಡೋಣ. ಈಗ ಆಗಿದೆ ವೀಕ್ಷಕರೇ, ಪಾಯಸ ರೆಡಿಯಾಗಿದೆ. ಈಗ ನಾವು ಬೆಳ್ಳಿ ಪಾಯಸ ಇದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಳ್ಳೋಣ. ದೇವರಿಗೆ ಮೊದಲೇ ಎಲ್ಲ ತುಪ್ಪ ಹಾಕಿದ್ದೀನಿ. ಈಗ ದೇವ್ರಿಗೆ ಇಡೋದಲ್ಲ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಬನ್ನಿ. जगज्जालपालं गजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोधिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं रमाकण्ठहारं श्रुतिव्रातसारं जलान्तर्विहारं धराभारहारं चिदानन्दरूपं मनोव्यस्वरूपं धृतानेकरूपं भजेऽहं जराजन्महीन. ಈಗ ದೇವ್ರ ಕೋಣೆಗೆ ಬಂದಿದ್ದೀನಿ. ದೇವ್ರದ್ದೆಲ್ಲ ನೈವೇದ್ಯ ಎಲ್ಲ ಆಗಿದೆ. ಈಗ ವೀಕ್ಷಕರೇ, ನಮ್ಮ ದೇವ್ರ ಕೋಣೆಯೂ ನೀವು ನೋಡಾಗಿದೆ ಹೇಗಿದೆ ಅಂತ. ದೇವ್ರಿಗೂ ನೈವೇದ್ಯ ಆಗಿದೆ. ಬನ್ನಿ, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಸರ್ವ್ ಮಾಡ್ತೀನಿ. ಬೋಲಲ್ಲಿ ಹಾಕ್ಕೋತಾ ಇದ್ದೀನಿ. ತಿಂದು ತಪ್ಪದೆ ಹೇಗಾಗಿದೆ ಅಂತ ರುಚಿ ನೋಡಿ ನಮಗೆ ಕಮೆಂಟು, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನು ಮರಿಬೇಡ್ರಿ. ನೋಡಿ ಹೇಗಾಗಿದೆ ವೀಕ್ಷಕರೇ. ಎಲ್ಲರೂ ಸೇವಿಸಿ ಮನೆಯವರೆಲ್ಲ ಎಂಜಾಯ್ ಮಾಡಿ. ಹೇಗಾಗಿದೆ ಅಂತ ನಂಗೆ ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡಿ ಯಾವ ಥರ ಆಗಿದೆ ಅಂತ. ಈ ಥರ ಬಂದಿದೆ. ಸಿಂಪಲ್ಲಾಗಿ ಮಾಡಿದ್ದೀನಿ, ಭಾಳ ಇದರಲ್ಲಿ ಮಾಡಿಲ್ಲ. ನೋಡಿ. ಥ್ಯಾಂಕ್ ಯು.